ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಈಸಿಯಾದ 5 ನಿಮಿಷದಲ್ಲಿ ಮಾಡುವ ಕೇಸರಿ ಬಾತ್. ತುಂಬ ಸುಲಭವಾಗಿ ಈಸಿಯಾಗಿ ಮಾಡಬಹುದು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್. ಕೇಸರಿ ರವೆ ಮಿಕ್ಸ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ರವೆ, 2 ಕಪ್ ಸಕ್ಕರೆ, 50 ಗ್ರಾಮ್ ಗೋಡಂಬಿ, 25 ಗ್ರಾಮ್ ದ್ರಾಕ್ಷಿ ಹಾಗೂ ಕೇಸರಿ 1/4 ಟೇಬಲ್ ಸ್ಪೂನ್, 50 ಗ್ರಾಮ್ ತುಪ್ಪವನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಗೋಡಂಬಿಯನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ತಾ ಇರಿ. ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿ. ಇದಕ್ಕೆ 25 ಗ್ರಾಮ್ ಒಣ ದ್ರಾಕ್ಷಿಯನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ಮೇಲೆ 1 ಬಟ್ಟಲು ರವೆಯನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಇದು ಫ್ರೈ ಆಗೋದಕ್ಕೆ 7 ರಿಂದ 8 ನಿಮಿಷ ಬೇಕಾಗುತ್ತೆ. ಇದು ಹಾಗೆಯೇ ಸಣ್ಣ ಉರಿಯಲ್ಲಿದ ಫ್ರೈ ಮಾಡ್ತಾ ಇರಬೇಕು. ನಿಮಗೆ ಫ್ರೀ ಆದಾಗ ಈ ಥರದಲ್ಲಿ ರವೆ ಮಿಕ್ಸ್ ಮಾಡಿಟ್ಟುಕೊಂಡರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಕೇಸರಿ ಪುಡಿಯನ್ನು ಹಾಕಿಕೊಳ್ಳಿ. ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇದು ನೋಡಿ, ಈ ಥರದಲ್ಲಿ ಇವಾಗ ಫ್ರೈ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಚೆನ್ನಾಗಿ ಆರಲು ಬಿಡಿ. ಚೆನ್ನಾಗಿ ಆರಲು ಬಿಟ್ಟು ಇದು ಆರಿದ ನಂತರ 2 ಬಟ್ಟಲು ಸಕ್ಕರೆ ಪುಡಿಯನ್ನು ಹಾಕಿ. ಸಕ್ಕರೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಕೇಸರಿ ರವೆ ಮಿಕ್ಸ್ ಫ್ರೀ ಮಿಕ್ಸ್ ರೆಡಿಯಾಗಿದೆ. ತುಂಬಾ ಸುಲಭವಾದ ರೆಸಿಪಿ ಇದು. ನೀವು ಒಂದು ಡಬ್ಬಲ್ಲಿ ಆರಿದ ತಕ್ಷಣ ಎತ್ತಿ ಒಂದು ಡಬ್ಬಲ್ಲಿ ಹಾಕಿ ಇಟ್ಟುಕೊಂಡರೆ ಇದು 3 ತಿಂಗಳವರೆಗೆ ಏನೂ ಆಗುವುದಿಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ನಾನು ತೋರಿಸ್ಕೊಡ್ತಾ ಇರುವುದು 5 ನಿಮಿಷದಲ್ಲಿ ಮಾಡುವ ಕೇಸರಿ ಹೇಗೆ ಅಂತ. ಒಂದು ಪಾತ್ರೆಗೆ 2.5 ಕಪ್ ನೀರನ್ನು ಹಾಕಿಕೊಳ್ಳಬೇಕು. ಅದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. 2.5 ಕಪ್ಪಿಗೆ 1 ಕಪ್ ರವೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ನೋಡಿ, ಇದು ಚೆನ್ನಾಗಿ ನೀರು ಕುದ್ದಿದೆ. ಇದಕ್ಕೆ 1 ಕಪ್ ರವೆಯನ್ನು ಹಾಕಿ 5 ನಿಮಿಷ ಕಾಲ ಮುಚ್ಚಿಡಿ. ಇವಾಗ ಕೇಸರಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾದ ಕೇಸರಿ ರೆಡಿ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.